ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಯಪ್ಪ ಫ್ಯಾಮಿಲಿ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸ್ಕೊಂಡು ನಾನು ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾಳೆ ಸಂಕ್ರಾಂತಿ ಹಬ್ಬ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ದೇವ್ರದೆಲ್ಲ ಬೆಳ್ಕೊಂಡು ನಾಳೆ ಪೂಜೆಗೆ ಅದೊಂದು ರೆಡಿ ಮಾಡಿಕೊಂಡ್ರೆ ಹಬ್ಬಕ್ಕೆಲ್ಲ ರೆಡಿ ಆಗೋಗುತ್ತೆ. ಮೇನ್ ಇರೋದೇ ಪೂಜೆ ಅಲ್ವಾ, ಹಾಗಾಗಿ ಸೊ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ಸಿಂಪಲ್ಲಾಗಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಹಾಗೆ ಅಡುಗೆ ಕೂಡ ರೆಡಿನೇ ಇದೆ. ಅಡುಗೆ ಏನು ಅಷ್ಟು ಮಾಡೋ ಹಾಗಿಲ್ಲ. ಸೊ ನಮ್ಮ ಕಡೆ ಹುಳಿಕಾಳು ಸಪ್ಪೆಸರು ಅಂತ ಮಾಡ್ಕೋತೀವಿ. ಸೊ ಹಾಗಾಗಿ ಅದನ್ನು ಮಾರ್ನಿಂಗ್ ಮಾಡಿಟ್ಬಿಟ್ಟಿದ್ದೀವಿ. ಈಗ ಮಧ್ಯಾಹ್ನ ಕಲಿಸ್ಕೊಂಡು ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ. ಸೊ ಹಾಗಾಗಿ ಮಧ್ಯಾಹ್ನ ಲಂಚದೇನು ಸಮಸ್ಯೆ ಇಲ್ಲ. ನನ್ನ ಹಸ್ಬೆಂಡಿಗೆ ಮಾತ್ರ ಸ್ವಲ್ಪ ಬಾಯ್ಲ್ಡ್ ರೈಸ್ ಮಾಡ್ಕೋಬೇಕು. ಸೊ ಈಗ ಅದನ್ನು ಮಾಡಿಬಿಟ್ಟು ಇನ್ನೇನು ನನ್ನ ಮಗಳು ಸ್ಕೂಲಿಂದ ಬರೋ ಟೈಮು, ಹಾಗಾಗಿ ಅವಳು ಬರೋ ಅಷ್ಟರಲ್ಲಿ ಸ್ವಲ್ಪ ನಾನು ಕೆಲಸಗಳೆಲ್ಲ ಮುಗಿಸ್ಕೋಬೇಕು. ಇನ್ನು ಚಳಿಗಾಲ ಬಂತು ಅಂದರೆ ನಮ್ಮ ಮನೇಲಿ ಹಸಿ ಕಾಳುಗಳನ್ನ ತುಂಬಾ ತಿಂತೀವಿ. ಅಂದರೆ ಅವರೆಕಾಳು, ಅಲಸಂದೆ ಕಾಳು, ತೊಗರಿ ಕಾಳು, ಹಾಗೆ ಮೊಳಕೆ ಹುರುಳಿ ಕಾಳುಗಳನ್ನ, ಇದ್ರ ಕಾಳುಗಳನ್ನ ತುಂಬಾ ಉಪಯೋಗಿಸ್ತೀವಿ. ಸೊ ಹಾಗೆ ಇವತ್ತು ಅದರಲ್ಲಿ ನಾವು ಸಪ್ಪನೀರು ಅಂತ ಮಾಡ್ಕೋತೀವಿ. ಈ ಹಸಿ ಕಾಳುಗಳಿಂದ ನಾವು ಸಪ್ಪನೀರು ಅಂತ ಮಾಡ್ಕೋತೀವಿ. ಇದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ. ಸೊ ಅದರಲ್ಲಿ ಇವತ್ತು ಮೊಳಕೆ ಹುರುಳಿ ಕಾಳುಗಳನ್ನ ಬಳಸ್ಕೊಂಡು ನಾವು ಸಪ್ಪೆಸರನ್ನ ಮಾಡ್ಕೊಂಡಿದ್ವಿ. ಸೊ ಹಾಗೆ ಅದಕ್ಕೆ ಈಗ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡಿಕೊಂಡು ಜೊತೆಗೆ ನನ್ನ ಹಸ್ಬೆಂಡ್ಗೆ ಇಷ್ಟ ಅಂತ ಬಾಯ್ಲ್ಡ್ ರೈಸ್ ಕೂಡ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಪ್ರತಿ ಶನಿವಾರ ನಾವು ವಾರ ಮಾಡ್ತೀವಲ್ವಾ. ಸೊ ಹಾಗಾಗಿ ಪ್ರತಿ ವಾರ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆದೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇದೆ. ಸೊ ಶನಿವಾರ ಸಪೋಸ್ ಆಗಿಲ್ಲ ಅಂತಂದರೆ ಥರ್ಸ್ಡೇ ಮಾಡ್ಕೊತೀವಿ. ಆಗ್ಬೋದು, ಪೂಜೆ ಮಾಡೋಕ್ಕೆ ಮನಸ್ಸು ಬರುತ್ತೆ. ಹಂಗಾಗಿ ಬಿಡೋದೇ ಇಲ್ಲ, ಒಂದು ವಾರ ಕೂಡ ಬಿಡೋದಿಲ್ಲ. ಹಾಗಾಗಿ ನೀಟಾಗೇ ಇದೆ. ಸೊ ಮೊನ್ನೆ ಕೂಡ ಮೊನ್ನೆ ಏನಿತ್ತು ಅವತ್ತು ಏಕಾದಶಿ, ವೈಕುಂಠ ಏಕಾದಶಿ ಇತ್ತಲ್ವ. ಸೊ ಹಾಗಾಗಿ ಈಗ ಮತ್ತೆ ಹಬ್ಬಕ್ಕೂ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾನೇನು ಫುಲ್ಲು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿಲ್ಲ, ನೀಟಾಗಿ ಇತ್ತು. ಹಾಗಾಗಿ ಬರೀ ದೀಪ ಮತ್ತು ಕಲಶದ ಎಲೆ ಮಾತ್ರ ಚೇಂಜ್ ಮಾಡ್ಕೊಂಡು ನಾನು ಪೂಜೆ ಮಾಡ್ಕೊಂಡಿದ್ದೆ. ಸೊ ಇವತ್ತು ನಾಳೆ ಹಬ್ಬಕ್ಕೆ ಫುಲ್ ಕ್ಲೀನ್ ಮಾಡಲೇಬೇಕಲ್ವ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ. ಮತ್ತು ನೀಟಾಗೂ ಕೂಡ ಇದೆ. ಸೊ ಏನು ಅಷ್ಟೊಂದು ಏನು ಕಪ್ಪ ಆಗಿಲ್ಲ ಯಾವುದು. ಸೊ ಈ ಥರ ಪ್ರತಿ ವಾರ ನಾವು ಅಡುಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿನೂ ಆಗುತ್ತೆ, ಕೆಲಸ ನೀಟಾಗೂ ಇರುತ್ತೆ ಅಲ್ಲ ನೋಡೋದಕ್ಕೆ. ಸೊ ಹಾಗೆ ನಮಗೆ ಸಮಾಧಾನ. ನಮ್ಮ ನಿಶು ಬೇಬಿ ಇವತ್ತು ಸ್ಕೂಲಿಂದ ಬರ್ತಾನೆ ನನಗೊಂದು ಸರ್ಪ್ರೈಸ್ ತೊಗೊಂಡು ಬಂದಿದ್ದಾಳೆ. ಏನು ಗೊತ್ತಾ, ಏನು ತಂದಿದ್ಯಾ? ಬಾ ನೋಡೋಣ. ಇದೆಯಾ? ವಾವ್, ಬಿಂದಿ, ಕ್ಲಿಪ್ಸು, ವಾವ್, ಕಲರ್ ಹೇರ್ ಬ್ಯಾಂಡ್ಸು, ಕ್ಲಿಪ್ಸ್ ಎಲ್ಲ ತಗೊಂಡ್ಬಂದ್ಬಿಟ್ಟಿದ್ಯಾ? ವಾವ್, ಬ್ಯಾಂಗಲ್ಸು, ಕ್ಲಚ್ಚು, ಸೂಪರ್ ಆಗಿದೆ. ಇಲ್ಲ, ಇಷ್ಟ ಆಯ್ತಾ ನಿಂಗೆ? ಅವಳೇ ಕೇಳಿದ್ಲಾ ನೀವೇ ತಕೊಟ್ರಾ? ಕೇಳಿದ್ನಾ? ನಾನು ಬೆಳಿಗ್ಗೆ ಹೇಳಿದ್ದೆ ಅವಳಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ಕೂಲಿಂದ ಬರ್ತಾ ಎಲ್ಲ ತೆಗೆಸ್ಕೊಬರ್ಬೇಕು ಅಂತ. ಸೊ ಎಲ್ಲ ತೆಗೆಸ್ಕೊಂಬಂದಿದ್ದಾಳೆ ನೋಡಿ, ಚೆನ್ನಾಗಿದೆ ಎಲ್ಲ. ಹಾಕಿ ನೋಡೋಣ ನಿಮಗೆ.
ನಾಳೆ ಅವಳ ಡ್ರೆಸ್ಸಿಗೆ ಇದು ಮ್ಯಾಚಿಂಗ್ ಬ್ಯಾಂಗಲ್. ಸೊ ನಾನು ಫುಲ್ ಕೈ ತುಂಬ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಒಂದು ಪ್ಯಾಕೆಟ್ ಫುಲ್ಲು. ಸೊ ಅರ್ಧನೇ ಬಂದಿದೆ ಇದರಲ್ಲಿ, ಪರವಾಗಿಲ್ಲ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಇವಳಿಗೆ ಹಬ್ಬ ಬಂತು ಅಂದರೆ ಹಬ್ಬಕ್ಕೆ ಅಂತ ಅಲ್ಲ, ಪ್ರತಿದಿನ ಹೀಗೆ ರೆಡಿ ಆಗೋದಕ್ಕೆ ಅವಳಿಗಿಷ್ಟ. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಆಲ್ಮೋಸ್ಟ್ ಒಂದು 50% ಮುಗೀತು. ಇವರಿಗೆಲ್ಲ ಸ್ವಲ್ಪ ದೇವ್ರಿಗೆ ಇದೆಲ್ಲ ಅರಿಶಿನ ಕುಂಕುಮ ಹಾಕಿ ರೆಡಿ ಮಾಡಿಟ್ಬಿಟ್ರೆ ನಾಳೆ ಹೂವು ಹಾಕಿ ನೀಟಾಗಿ ಪೂಜೆ ಮಾಡ್ಬೋದು. ಸೊ ಹಾಗಾಗಿ ಇದನ್ನೊಂದು ಮುಗಿಸ್ಕೊಂಡು, ನನ್ನ ಮಗಳು ಬೇರೆ ಸ್ಕೂಲಿಂದ ಬಂದು ತುಂಬ ಹೊತ್ತಾಯಿತು, ಅವಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಬೇಕು. ಸೊ ಹಬ್ಬ ಬಂತು ಅಂದರೆ ನನಗೆ ಆ್ಯಕ್ಚುಲಿ ಹಬ್ಬ ಅಂತಲೇ ಅಲ್ಲ, ಪೂಜೆಗೆ ಈ ಥರ ಎಲ್ಲ ದೇವ್ರನ್ನ ನೀಟಾಗಿ ಇದೆಲ್ಲ ತೊಳ್ಕೊಂಡು ಪೂಜೆ ಮಾಡೋದಂದರೆ ನಂಗೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಪ್ರತಿ ಸರಿನೂ ಇದನ್ನು ಖುಷಿ ಪಟ್ಕೊಂಡೇ ಮಾಡ್ತೀನಿ. ನನಗೇನು ರಿಸ್ಕ್ ಅಂತ ಅನಿಸಲ್ಲ. ಸೊ ಮತ್ತೆ ನಾವು ಬೇಜಾರು ಮಾಡ್ಕೋಬಾರ್ದು, ರಿಸ್ಕ್ ಅಂತಲೂ ಅಂದ್ಕೋಬಾರ್ದು ಅಲ್ವಾ ದೇವ್ರ ಪೂಜೆಗೆ. ಸೊ ಆಗಲೇ ನಮಗೆ ಒಳ್ಳೇದಾಗೋದು. ಆ್ಯಂಡ್ ಹಬ್ಬಗಳು ಬಂತು ಅಂತಂದರೆ ಕ್ಲೀನಿಂಗ್ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ ಮನೆಯಲ್ಲಿ. ಸೊ ಕೆಲವರು ಯಾಕಪ್ಪ ಹಬ್ಬ ಬರುತ್ತೆ ಅಂತ ಅಂದ್ಕೊಬಿಡ್ತಾರೆ, ಏನಕ್ಕಂದರೆ ಈ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಲ್ವಾ, ಹಾಗಾಗಿ. ಸೊ ಹಂಗೆಲ್ಲ ಬೈಕೋತಾರೆ. ಸೊ ಬೈಕೋಬೇಡಿ, ಆ ಥರ ಎಲ್ಲ ಬೇಜಾರು ಮಾಡಿಕೊಂಡು ಕೆಲಸ ಮಾಡಬಾರ್ದು, ಹಬ್ಬ ಕೂಡ ಮಾಡಬಾರ್ದು. ಒಳ್ಳೆ ಮನಸ್ಸಿಂದ ಕೆಲಸಗಳನ್ನ ಮಾಡಿಕೊಂಡು ಒಳ್ಳೆ ಮನಸ್ಸಿಂದ ಪೂಜೆಯನ್ನು ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ. ಸೊ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಗೆ ಇದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಯಾಕಂತಂದರೆ ನಾನು ಮದುವೆಗಿಂತ ಮುಂಚೆ ನಾವು ಚಿಕ್ಕವರಿರಬೇಕಾದ್ರೆ ಆಲ್ಮೋಸ್ಟ್ ಕಾಲೇಜ್ ಡೇಸಲ್ಲಿ ತಾಯಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ವಿ ಮನೆಯಲ್ಲಿ. ಮನೆ ಕ್ಲೀನಿಂಗ್ ಮಾಡೋದು, ಹಬ್ಬ ಬಂತು ಅಂದರೆ ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ವಿ. ಒನ್ ಟೈಮು ನಾನು ಕೂಡ ಹೀಗೆ ಬೇಜಾರು ಮಾಡ್ಕೊಂಬಿಟ್ಟಿದ್ದೆ ತುಂಬ. ಅಯ್ಯೋ ಯಾಕಾದರೂ ಹಬ್ಬ ಬರುತ್ತೋ, ಎಲ್ಲ ಕೆಲಸ ಮಾಡಿಸ್ತಾರೆ ಅಮ್ಮ, ಎಲ್ಲ ಮಾಡಬೇಕಾ ಕ್ಲೀನು ಅಂತ ಬೇಜಾರಾಗ್ತಾಯಿತ್ತು, ಮಾಡ್ಕೊಂಡಿದ್ದೆ. ಸೊ ಆ ಥರ ಬೇಜಾರು ಮಾಡ್ಕೊಂಡಾದ್ಮೇಲೆ ನಮಗೆ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ಗಳು ಬರೋಕ್ಕೆ ಶುರು ಆಗೋಯ್ತು ಮನೆಯಲ್ಲಿ. ತುಂಬಾ ನೆಮ್ಮದಿ ಇಲ್ಲ, ಏನೋ ಒಂದು ಕಿರಿಕಿರಿ ಮನಸ್ಸಿಗೆ, ಎಲ್ಲರಿಗೂ ಒಂದು ಆರೋಗ್ಯ ಸಮಸ್ಯೆ ಈ ಥರ ಕಾಡೋಕ್ಕೆ ಶುರುವಾಯಿತು ನಮಗೆ. ಸೊ ಆವಾಗ ಅನ್ನಿಸ್ತು, ಸೊ ಈ ಥರ ಅನ್ಕೋಬಾರ್ದಾಗಿತ್ತು, ಈ ಥರ ಅಂದ್ಕೊಂಡು ಪೂಜೆ ಮಾಡಿರೋದಕ್ಕೆ ಏನೋ ನಮ್ಗೆ ಈ ಥರ ಆಗ್ತಾಯಿದೆ ಅಂತ ಅಂದ್ಕೊಂಡೆ. ಸೊ ಅವತ್ತಿಂದ ಏನೇ ಹಬ್ಬ ಬರಲಿ, ಏನೇ ಬರಲಿ, ಏನಾದರೂ ಇರಲಿ, ಬೇಜಾರು ಮಾಡ್ಕೊಳ್ಳೋದು ಬಿಟ್ಟಿದ್ದೀನಿ ನಾನು. ಕಷ್ಟ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನೀಟಾಗಿ ಒಳ್ಳೆ ಮನಸ್ಸಿಂದ ಎಲ್ಲ ಕೆಲಸ ಮಾಡಿಕೊಂಡು ಹಬ್ಬಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಸೊ ಅವತ್ತಿಂದ ಯಾವುದೇ ರೀತಿ ಬೇಜಾರು ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ಯಾರು ಕೂಡ ಆ ಥರ ಬೇಜಾರು ಮಾಡಿಕೊಂಡು ಹಬ್ಬಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದನ್ನೆಲ್ಲ ದೇವ್ರದೆಲ್ಲ ಅರಿಶಿನ ಕುಂಕುಮ ಇಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವಾಗ. ಅದಾದಮೇಲೆ ನನ್ನ ಮಗಳಿಗೆ ಊಟ ಮಾಡಿಸಿ ಮತ್ತು ನಮ್ಮ ಅತ್ತೆ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. 15 ಜನಕ್ಕೆ ಯಾರ್ಯಾರು ಕುಂಕುಮ ಬರ್ತಾರೆ ಅವ್ರಿಗೆ ಕೊಡೋದಕ್ಕೆ ಒಂದು ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಕೋಬೇಕು. ಸೊ ಇವತ್ತಿಗೆ ಇಷ್ಟು ಹಬ್ಬದ ಪ್ರಿಪ್ರೇಷನ್ ಮುಗಿಯುತ್ತೆ, ಇಷ್ಟು ಮಾಡಿಕೊಂಡ್ರೆ. ಇನ್ನು ನಾಳೆ ನಾವು ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಈವ್ನಿಂಗು. ಸೊ ಇಷ್ಟಾದರೆ ಹಬ್ಬ ಕೆಲಸ ಮುಗಿಯುತ್ತೆ ನಂದು. ಸೊ ಫ್ರೆಂಡ್ಸ್, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಇನ್ನೆಲ್ಲರದು ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿಕೊಂಡು ನೆನ್ನೆ ಸ್ಟೋರ್ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಆದರೆ ಟಾಯ್ಸ್ ಎಲ್ಲ ಆಚೆನೇ ಇಟ್ಬಿಟ್ಟಿದ್ದೆ. ಸುಮಾರು ಟಾಯ್ಸ್ ಎಲ್ಲ ತೊಗೊಂಡೋಗಿ ಆಚೆ ಬಿಸಾಕ್ಬಿಟ್ಟಿದ್ಲು ನನ್ನ ಮಗಳು ಆಟ ಆಡಿಕೊಂಡು ಬೆಳಗ್ಗೆ ಸ್ಕೂಲಿಗೆ ಹೋಗುವಾಗ. ಸೊ ಮತ್ತೆ ಅದನ್ನೆಲ್ಲ ಜೋಡಿಸ್ಕೊಂಡು ಸ್ವಲ್ಪ ಡಬಲ್ ಕೆಲಸ ಕೊಟ್ಬಿಟ್ಲು ಇವತ್ತು. ಸೊ ಹಂಗಾಗಿ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಈಗ. ಆ್ಯಂಡ್ ನಾನು ಹಬ್ಬಕ್ಕೆ ಎಲ್ಲ ಕೆಲಸ ಮುಗೀತು, ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು ಅಂದ್ಕೊಂಡೆ. ಆದರೆ ನಾನು ಫೋಟೋ ಫ್ರೇಮ್ನ ಕ್ಲೀನ್ ಮಾಡೇ ಇರಲಿಲ್ಲ, ಅಂದರೆ ಒರೆಸ್ಕೊಂಡೇ ಇರಲಿಲ್ಲ. ಸೊ ಪ್ರತಿ ಹಬ್ಬಗಳಿಗೆ ಒಂದು 15-20 ಡಿಗ್ರಿನೂ ಬೈ ಮಿಸ್ಸಾಗಿ ಮಧ್ಯದ ಫ್ರೇಮು ಬಿದ್ದು ಒಡೆದೇ ಹೋಯಿತು. ಸೊ ನಮ್ಮ ಪುಣ್ಯಕ್ಕೆ ಅದು ಗ್ಲಾಸ್ ಫ್ರೇಮ್ ಆಗಿರಲಿಲ್ಲ. ಸೊ ಇಲ್ಲಾಂದರೆ ನಂಗೆ ಭಯನೇ ಆಗೋಗಿತ್ತು, ಎಲ್ಲಿ ಕಾಲಿಗೆ ಏಟಾಗುತ್ತೋ, ನನ್ನ ಮಗಳು ಓಡಾಡ್ತಾ ಇರ್ತಾಳೆ ಮನೆ ತುಂಬ, ಹಾಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು. ಸೊ ಪುಣ್ಯಕ್ಕೆ ಅದು ಗ್ಲಾಸ್ ಫ್ರೇಮ್ ಆಗಿರಲಿಲ್ಲ, ಮ್ಯಾಟ್ ಫಿನಿಶ್ ನಾನ್ ಗ್ಲಾಸ್ ಫ್ರೇಮ್ ಆಗಿದೆ ಅದು.
ಸೊ ಅದರಿಂದ ನಮ್ಮ ಅತ್ತೆ ಕೂಡ ಗಾಬರಿಯಾಗಿ ಓಡಿ ಬಂದರು ಅದು ಬಿದ್ದಿದ್ದ ಸೌಂಡಿಗೆ. ಸೊ ಇಬ್ರಿಗೂ ಸ್ವಲ್ಪ ಬೇಜಾರೇ ಆಯಿತು, ಹಬ್ಬದ ಟೈಮಲ್ಲಿ ಈ ಥರ ಫ್ರೇಮ್ ಬಿದ್ದೋಯ್ತಲ್ಲ ಅಂತ. ತುಂಬ ಇಷ್ಟಪಟ್ಟು ನಾನು ಆ ಫ್ರೇಮ್ನ ಮಾಡಿಸ್ಕೊಂಡಿದ್ದೆ. ಸೊ ನನ್ನ ಹಸ್ಬೆಂಡ್ ಕೂಡ ತುಂಬ ಬೇಜಾರು ಮಾಡಿಕೊಂಡ್ರು, ಅದು ಬಿದ್ದು ಹೊಡೆದೋಯ್ತು ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ, ಕೆಲಸದ ಮಧ್ಯೆ ಇದಾಗುತ್ತಲ್ಲ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡೆ. ಇನ್ನು ನನ್ನ ಮಗಳಂತೂ ಪ್ರತಿದಿನ ನನಗೆ ಆ ಡ್ರೆಸ್ ಹಾಕೋ ಈ ಡ್ರೆಸ್ ಹಾಕೋ ಅಂತ ವಾರ್ಡ್ರೋಬಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಬಿಸಾಟಿರ್ತಾಳೆ. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಮೆಸ್ಸಿ ಆಗಿತ್ತು. ಸೊ ಎಲ್ಲ ಬಟ್ಟೆಗಳನ್ನೆಲ್ಲ ನಮ್ಮ ಅತ್ತೆ ನೀಟಾಗಿ ಜೋಡಿಸಿ ಅಂದರೆ ಮಡಚಿಟ್ಟಿದ್ರು. ಸೊ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನಾನು. ಪ್ರತಿದಿನ ಇದೇ ರುಟೀನ್ ಆಗೋಗಿದೆ, ಬಟ್ಟೆಗಳು ತೆಗಿಯೋದು, ಮಡಚಿ ಇಡೋದು. ಸೊ ನ್ಯೂ ಇಯರ್ಗಿಂತ ಮುಂಚೆ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ನನಗೇನು ಅಷ್ಟೊಂದು ಕಷ್ಟ ಅನ್ನಿಸ್ತಿಲ್ಲ ಈ ಸರಿ. ಇಲ್ಲ ಅಂತಂದರೆ ಫುಲ್ ವಾರ್ಡ್ರೋಬೇ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಪ್ರತಿ ಮನೇಲೂ ಹಾಗೆ ಅನಿಸುತ್ತೆ, ವಾರ್ಡ್ರೋಬ್ ಎಲ್ಲ ಬಟ್ಟೆಗಳೆಲ್ಲ ಮಡಚಿಟ್ರು ಪುನಃ ಕ್ಲೀನ್ ಮಾಡೋ ಪ್ರೊಸೀಜರ್ ಇದ್ದೇ ಇರುತ್ತೆ ಅನಿಸುತ್ತೆ. ಸೊ ಒಂದೊಂದು ಸರಿ ತುಂಬ ಬೇಜಾರಾಗುತ್ತೆ, ಎಷ್ಟು ಸಾರಿ ಕ್ಲೀನ್ ಮಾಡಿದ್ರೂ ಇದೇ ಗೋಳಾಗಿದೆಯಲ್ಲಪ್ಪ ಅಂತ. ಸೊ ಈ ಸರಿ ನನಗೇನು ಅಷ್ಟೊಂದು ರಿಸ್ಕ್ ಅನ್ನಿಸ್ತಾ ಇಲ್ಲ, ಯಾಕಂದರೆ ಅವಾಗಿಂದ ಅವಾದೇ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಈ ಕೆಲಸ ಮುಗಿದ್ರೆ ನನಗೆ ಇವತ್ತಿನ ಹಬ್ಬದ ಕೆಲಸಗಳೆಲ್ಲ ಮುಗಿಯೋದನ್ನು ಮುಗಿಸ್ಕೊಂಡೆ. ಸೊ ಈಗ ಕೆಲಸಗಳ ಮಧ್ಯೆ ಸ್ವಲ್ಪ ಎಲ್ಲ ಕೆಲಸ ಮುಗೀತು ಅನ್ನೋವಾಗ ಏನಾದರೂ ಇದ್ದೇ ಇರುತ್ತೆ. ಸೊ ಅದು ಕಣ್ಣಿಗೆ ಬಿದ್ದರೆ ಮಾಡದೇ ಇರೋಕ್ಕಂತೂ ಆಗಲ್ಲ ನನ್ನ ಕೈಲಿ. ಸೊ ಹಾಗಾಗಿ ನಮ್ಮದು ಫೋಟೋ ಫ್ರೇಮ್ಸ್ ಎಲ್ಲ ಏನಿತ್ತು ಹಾಲಲ್ಲಿ ಒಂದು 3 ಫೋಟೋಸ್ ಹಾಕಿದ್ದೀವಿ, ಅದನ್ನು ಕ್ಲೀನ್ ಮಾಡ್ಕೊತಾ ಇದೆ. ಸೊ ಅದರಲ್ಲಿ ಒಂದು ಫೋಟೋ ಬಿದ್ದು ಒಡೆದೋಯ್ತು. ಸೊ ತುಂಬ ಬೇಜಾರಾಗ್ತಿದೆ, ಬೀಳ್ಸ್ಬಿಟ್ನಲ್ಲ ಅಂತ ಒಂಥರ ಮನಸ್ಸಿಗೆ ಒಂಥರ ಕಿರಿಕಿರಿ ಅನ್ನಿಸ್ತಿದೆ. ಯಾಕೋ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದೆ ನಾನು ಅದನ್ನು. ಫ್ರೇಮ್ ಬೇಕೇ ಬೇಕು ನನಗೆ, ಇದೇ ಥರ ಈ 3 ಫ್ರೇಮ್ ಇಲ್ಲೇ ಬರಬೇಕು ಅಂತ ಹೇಳಿ ಅದನ್ನು ನನ್ನ ಮಗಳು ಬರ್ತಡೇ ದಿನ ಮನೇಲಿ ಹಾಕಲೇಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರ ಫೋರ್ಸ್ ಮಾಡಿ ಮಾಡಿಸ್ಕೊಂಡಿದ್ದೆ. ಸೊ ಬಿದ್ದಿವೆ ತೊಡೆದೋಯ್ತು. ಸೊ ಏನಿಲ್ಲ, ನಾನು ಕ್ಲೀನ್ ಮಾಡ್ಕೊಳ್ಳುವಾಗ ಒಂದು ಫೋಟೋ ಇಡಬೇಕಾದ್ರೆ ಸ್ಲಿಪ್ ಆಗಿ ಅದೇ ಟಚ್ ಆಗೋಯ್ತು, ಫೋರ್ಸ್ಫುಲಿ ಅದೇ ಟಚ್ ಆಗಿ ಬಿತ್ತು ಅಷ್ಟೇ. ಸೊ ಬಿದ್ದು ಒಡೆದೇ ಹೋಯ್ತು. ಸೊ ಪೀಸ್ ಆಗೋಯ್ತು, ಅದನ್ನೇನು ಆಲ್ಟ್ರೇಷನ್ ಮಾಡೋಕ್ಕೂ ಆಗಲ್ಲ ಈಗ. ಸೊ ಬೇರೆ ಫ್ರೇಮ್ ತರಿಸ್ಕೋಬೇಕು ಅಷ್ಟೇ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲಸದ ಮಧ್ಯೆ ಇದಾಗುತ್ತೆ. ಸೊ ಅನ್ಕೊಂಡ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ನೋಡಿ, ಇದು ನನ್ನ ಮಗಳು ನಿನ್ನೆ ಆ್ಯಕ್ಚುಲಿ ಶಾಪಿಂಗ್ ಹೋಗಿದ್ವಿ. ಸೊ ಅಲ್ಲಿ ಅವಳು ಇಷ್ಟಪಟ್ಟು ಈ ಡ್ರೆಸ್ನ ತೊಗೊಂಡ್ಳು ಹಬ್ಬಕ್ಕೆ ಅಂತ. ಸೊ ಲೆಹೆಂಗಾ ಸಿಂಪಲ್ ಆಗಿ ಚೆನ್ನಾಗಿದೆ. ಸೊ ಇದಕ್ಕೆ ದುಪ್ಪಟ್ಟ. ಸೊ ಹೆಣ್ಮಕ್ಳಿಗೆ ಏನು ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ. ಸೊ ನನಗೂ ಇಷ್ಟ ಆಯಿತು, ಅವಳು ಇಷ್ಟಪಟ್ಟು ಈ ಡ್ರೆಸ್ ಬೇಕೇ ಬೇಕು. ಅವಳು ಇದಕ್ಕಿಂತ ದೊಡ್ಡ ತೊಗೊಂಡ್ಬಿಟ್ಟಿದ್ಲು. ಅವಳಿಗೆ ಲಾಂಗ್ ಆಗಿರಬೇಕು, ಗೌನ್ ಥರ ರೌಂಡ್ ಹಾಕಿದ್ರೆ ಅದು ಸುತ್ತಬೇಕು, ಆ ಥರ ಅವಳಿಗೆ ಇಷ್ಟ. ಬಟ್ ಸುಮ್ಮನೆ ದೊಡ್ಡ ತೊಗೊಂಡು ವೇಸ್ಟ್ ಆಗುತ್ತೆ ಅಲ್ವಾ. ವೇಸ್ಟ್ ಏನಾಗಲ್ಲ, ಅವಳಿಂದ ದೊಡ್ಡವಳು ಆಗ್ತಾ ಹಾಕ್ಬೋದು, ಬಟ್ ಪ್ರೆಸೆಂಟ್ ಹಾಕಬೇಕಲ್ವಾ. ಸೊ ಹಂಗಾಗಿ ಅವಳನ್ನ ಯಾಮಾರಿಸಿ ಈ ಅವಳ ಸೈಜ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸೊ ಇದೊಂದೇ ಡ್ರೆಸ್ ತೊಗೊಂಡಿದ್ದು ಆ್ಯಕ್ಚುಲಿ. ಸೊ ನ್ಯೂ ಇಯರ್ಗಂತ ಸುಮಾರು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೆ ಅವಳಿಗೆ. ಸೊ ಹಾಗಾಗಿ ಬೇಡ ಜಾಸ್ತಿ ಬಟ್ಟೆ, ಸುಮ್ಮನೆ ಏನಕ್ಕೆ ಇಟ್ಕೊಂಡಿಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ಬಟ್ಟೆ ತೊಗೊಂಡಿಲ್ಲ. ಸೊ ಇದೊಂದು ಜೊತೆ ಬಟ್ಟೆ ತೊಗೊಂಡೆ ಅವಳಿಗೆ. ಆ್ಯಂಡ್ ಇವತ್ತು ಸ್ಕೂಲಿಗೆ ಹೋಗ್ಬೇಕಾದ್ರೆ ತುಂಬ ಹಠ ಮಾಡ್ತಿದ್ಲು, ನೀನೇ ಬರಬೇಕು, ನೀನೇ ಬಾ ಅಮ್ಮ ಅಂತ ಆಡ್ತಾ ಇದ್ಲು. ಸೊ ನಾನು ಹೋದೆ ಅವಳನ್ನ ಸ್ಕೂಲ್ ಬಿಡೋಕ್ಕೆ ಜೊತೆಯಲ್ಲಿ. ಸೊ ಹಾಗೆ ಹೋಗಬೇಕಾದ್ರೆ ಅವಳಿಗೆ ಹೇಳಿದ್ದೆ ನಾನು, ಸ್ಕೂಲಿಂದ ಬರಬೇಕಾದ್ರೆ ಅಪ್ಪಂಗೆ ಹೇಳಿ ನೀನು ಬಾಳೆ ಕ್ಲಿಪ್ಸು ಎಲ್ಲ ತೊಗೊಂಡು ಬರಬೇಕು ಅಂತ. ಸ್ಕೂಲ್ ಮುಗಿಸ್ಕೊಂಡು ಮರೀತೆ ಅದನ್ನು ಜ್ಞಾಪಕ ಇಟ್ಕೊಂಡು ಇದನ್ನೆಲ್ಲ ತೊಗೊಂಡು ಬಂದಿದ್ದಾಳೆ, ತೆಗೆಸ್ಕೊಂಡು ಬಂದಿದ್ದಾಳೆ ಅವ್ರ ಅಪ್ಪನ ಹತ್ರ. ತೋರಿಸ್ತೀನಿ ನೋಡಿ. ಸೊ ಕಲರ್ ಕ್ಲಿಪ್ಸು, ರಿಬ್ಬನ್ಸು ಆ್ಯಂಡ್ ಮ್ಯಾಚಿಂಗ್ ಬ್ಯಾಂಗಲ್ಲು. ನೋಡಿ ಆಗ್ಲೇ ಎಲ್ಲ ತಗೊಂಡು ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದಾಳೆ. ಈಗ ನಾನು ಹುಡುಕ್ಬೇಕು ಎಲ್ಲಿದೆ ಅಂತ. ಇಲ್ಲಿದೆ. ಸೊ ಇನ್ನೊಂದು ಸ್ವಲ್ಪ ಬೇಕಿತ್ತು. ಸೊ ನಮ್ಮ ಹಸ್ಬೆಂಡ್ಗೆ ಗೊತ್ತಾಗಲಿಲ್ಲ. ಸೊ 1 ಡಜನ್ ತೊಗೊಂಬಂದಿದ್ದಾರೆ. 2 ಕೈಗೆ ಹಾಕಿದ್ರೆ ಇಷ್ಟು ಪೂರ್ತಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹೆಣ್ಮಕ್ಳಿಗೆ. ಆ್ಯಂಡ್ ಮತ್ತೆ ಈ ಕ್ಲಿಪ್ ತೊಗೊಂಡಿದ್ದಾರೆ ಅವಳು ಡ್ರೆಸ್ ಮ್ಯಾಚಿಂಗ್ಗೆ ಅಂತ.
ನೋಡಿ ಏನು ಗೊತ್ತಾಗಲ್ಲ ಅಂದ್ಕೋತೀವಿ ಮಕ್ಕಳಿಗೆ, ನಮಗಿಂತ ತುಂಬ ಶಾರ್ಪು, ಏನೇನು ಬೇಕು ಎಲ್ಲ ಮ್ಯಾಚಿಂಗ್ ಎಲ್ಲ ಮ್ಯಾಚ್ ಮಾಡಿಸ್ಕೊಂಡು ಅವ್ರ ಅಪ್ಪನಿಗೆ ಹೇಳಿ ತೆಗೆಸ್ಕೊಂಡು ಬಂದಿದ್ದಾಳೆ. ಸೊ ನನಗೊಂದು ತಲೆನೋವು ತಪ್ಪಿತು. ಸೊ ಇಲ್ಲ ಅಂದಿದ್ರೆ ನಾನು ಈಗ ಹೋಗಿ ಮತ್ತೆ ಇದೆಲ್ಲ ತೊಗೊಂಡು ಬರಬೇಕಾಗಿತ್ತು. ಸೊ ಹಬ್ಬಕ್ಕೆ ಎಲ್ಲ ಅವಳಿಗೆ ಮ್ಯಾಚಿಂಗ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾಳೆ. ಆ್ಯಂಡ್ ಅವಳಿಗೂ ಇಷ್ಟ ಈ ಥರದನ್ನೆಲ್ಲ ಹಾಕೋಬೇಕು ಅಂತಂದರೆ ತುಂಬ ಖುಷಿ ಪಡ್ತಾಳೆ. ಸೊ ಅಷ್ಟೇ. ಇದು ಆ್ಯಕ್ಚುಲಿ ಇದು ನನ್ನ ತಮ್ಮನ ಮಗಳಿಗೋಸ್ಕರ, ಅವಳ ಹೆಸರು ತ್ರಿಷಿಕಾ ಅಂತ. ಸೊ ಅವಳಿಗೆ ಇದು ನಾನು ತಗೊಂಡೆ. ಆ್ಯಂಡ್ ಇದು ಬಂದು ನಮ್ಮ ಐಶುಗೋಸ್ಕರ ಇದನ್ನು ತೊಗೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿದೆ. ಏನಂದರೆ ಇನ್ನೇನು ನಾಳೆನೇ ಹಬ್ಬ ಅಲ್ವಾ, ಸೊ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗಿತ್ತು, ಎತ್ನಿಕ್ ವೇರ್ಸ್ ಏನೂ ಸಿಗಲಿಲ್ಲ. ಸೊ ಸುಮಾರು ಡ್ರೆಸ್ಸಸ್ ಇದ್ದಾವೆ. ಸುಮ್ಮನೆ ಏನೋ ಒಂದು ಹಬ್ಬ ಅಂತ ಹೊಸ ಬಟ್ಟೆ ಹಾಕೋಬೇಕಲ್ವಾ, ಹಾಗಾಗಿ ಏನೋ ಒಂದು ತೊಗೊಂಡಿದ್ದಾಳೆ ಅವಳು. ಸೊ ಹಾಕ್ಕೊಂಡ್ರೆ ಹೆಚ್ಚು ಒನ್ ಟೈಮ್ ಹಾಕೋತಾಳೆ ಅಷ್ಟೇ. ಸೊ ಅವಳು ಈ ಥರ ಟ್ರೆಡಿಷ್ನಲ್ ವೇರು, ವೆಸ್ಟರ್ನ್ ವೇರ್ ಏನೂ ಇಷ್ಟಪಡಲ್ಲ. ಸಿಂಪಲ್ಲಾಗಿ ಟೀ ಶರ್ಟು ಪ್ಯಾಂಟ್ ಮನೇಲಿ ಹಾಕ್ಕೊಂಡ್ರೆ ಸಾಕು. ಎನಿ ಟೈಮ್ ಅದರಲ್ಲೇ ಇರೋ ಅಂದರೆ ಅದರಲ್ಲೇ ಇರ್ತಾರೆ. ಸೊ ಹಾಗಾಗಿ ಅವಳಿಗೆ ಇದನ್ನು ತೊಗೊಂಡೆ. ಆ್ಯಕ್ಚುಲಿ ಇದೆಲ್ಲ ಸ್ಪಾನ್ಸರ್ ಬಂದ್ಬಿಟ್ಟು ನಮ್ಮ ತಾಯಿದು, ನಮ್ಮ ಅಮ್ಮಂದು. ಸೊ ಹೆಣ್ಮಕ್ಳು ಹಬ್ಬದ ದಿನ ಚೆನ್ನಾಗಿ ರೆಡಿ ಆಗಲಿ ಅನ್ನೋದು ಅವ್ರಿಗೆ ಖುಷಿ. ಸೊ ಅದಕ್ಕೋಸ್ಕರ ಅವ್ರು ಕೊಡಿಸಿರೋವಂಥದ್ದು. ಸೊ ಈಗ ನಾಳೆ ಮಕ್ಳಿಗೆ ಹಾಕಿ ಮಿನ್ಸೋದಷ್ಟೇ ಬಾಕಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ವ್ಲಾಗು. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.